ಹಾಯ್ ಗುಡ್ ಮಾರ್ನಿಂಗ್. ಇವತ್ತೊಂದು ಕಂಟೆಂಟ್ ವೀಡಿಯೋ ಮಾಡ್ತಿದ್ದೀವಲ್ವ, ಅದರದ್ದೇ ಏನೆಲ್ಲ ಮಾಡ್ತೀವಿ, ಎಷ್ಟೆಲ್ಲ ಮಿಸ್ಟೇಕ್ ಮಾಡ್ತೀವಿ ಅನ್ನೋದನ್ನ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ವೀಡಿಯೋ ನೋಡಿ ಹೇಗಿತ್ತು ಅಂತೇಳಿ. ನೀವು ಕಂಟೆಂಟ್ ವೀಡಿಯೋ ತುಂಬ ಜನ ಗೊತ್ತಿರಲ್ಲ, ಕಂಟೆಂಟ್ ವೀಡಿಯೋ ಮಾಡ್ತಿರಲ್ವ, ಎಲ್ಲ ಆಗ್ತೀರ ಅಂತ ಕೇಳ್ಬೋದು. ಶೈಲು ಸುನೀಲ್ ಇನ್ಸ್ಟಾಗ್ರಾಮ್ ಇದೆ ಅಲ್ವಾ, ಬಾ ಯಾಕೆ ಇವರೇ ಶೈಲು ಸುನೀಲ್, ನನ್ನ ಮುದ್ದಿನ ಮಗಳು. ತುಂಬ ಜನ ಗೊತ್ತಿರುತ್ತೆ ಶೈಲು, ತುಂಬ ಜನ ಗೊತ್ತಿರಲ್ಲ. ಹಾಗಾಗಿ ಕಂಟೆಂಟ್ ವೀಡಿಯೋ ಮಾಡ್ತೀವಿ ಅಲ್ವಾ, ಅದನ್ನ ಶೈಲು ಸುನೀಲ್ ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀವಿ. ಅದು ಫೆಲ್ಲಿಂಗ್ ಕೂಡ ಗೊತ್ತಿರಲ್ಲ ಎಷ್ಟೊಂದು ಜನಕ್ಕೆ. ಮಿಸ್ಟೇಕ್ ಮಾಡಿಬಿಟ್ಟು ಶೈಲು ಸುನೀಲ್ ಅಂದರೆ ಎಷ್ಟೊಂದಿದೆ ಅಂತ ಕೇಳ್ತಾ ಇದ್ದಾರೆ ಪುಟ. ಶೈಲು SHYLUSUNI ಅಂತ ಸರ್ಚ್ ಮಾಡಿದ್ರೆ ನನ್ನ ಐಡಿ ಓಪನ್ ಆಗುತ್ತೆ. ಎಸ್, ನಾನು ನನ್ನ ಹಸ್ಬೆಂಡ್ ಇರೋ ಒಂದು ಪ್ರೊಫೈಲ್ ಬರುತ್ತೆ, ಅಲ್ಲಿ ಹೋಗಿ ನೋಡಿ. ನಾವು ಮಾಡೋಂಥ ಪ್ರತಿಯೊಂದು ಕಂಟೆಂಟ್ ವಿಡಿಯೋ ಕೂಡ ನಾವು ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀವಿ. ಜಾಸ್ತಿ ಇನ್ಸ್ಟಾದಲ್ಲಿ ಆ್ಯಕ್ಟಿವ್ ಆಗಿರ್ತೀವಿ, ಸ್ವಲ್ಪ ಯೂಟ್ಯೂಬೆಲ್ಲ ಅದರಲ್ಲಿ ಡೈಲಿ ವ್ಲಾಗೆಲ್ಲ ಬರ್ತಾ ಇರುತ್ತೆ. ನೀವು ಕಂಟೆಂಟ್ ವಿಡಿಯೋ ನೋಡಬೇಕು ಅಂತಂದರೆ ಇನ್ಸ್ಟಾದಲ್ಲಿ ಹೋಗಿ ನೋಡ್ಬೋದು. ಮತ್ತು ಶೈಲುನೂ ಕೂಡ ಶೈಲು ಯೂಟ್ಯೂಬ್ ಚಾನಲಲ್ಲಿ ಹಾಕ್ತಾ ಇರ್ತಾರೆ. ಶೈಲು ವ್ಲಾಗ್ಸಲ್ಲಿ ಕಂಟೆಂಟ್ ವಿಡಿಯೋದು ಬರ್ತಾ ಇರುತ್ತೆ. ಅದಕ್ಕಿಂತ ಇನ್ಸ್ಟಾ ಇನ್ನೂ ಚೆನ್ನಾಗಿರುತ್ತೆ. ಎರಡನ್ನೂ ಹೋಗಿ ನೋಡಿ, ಫಾಲೋ ಮಾಡಿ. ಬನ್ನಿ ಇವತ್ತಿನ ವಿಡಿಯೋ ಹೇಗಿದೆ ಅಂತ ನೋಡ್ಕೊಂಡು ಬನ್ನಿ. ಮೊದಲು ನೀರು ಕುಡಿದ್ಬಿಡೋಣ, ಸುಸ್ತಾಗ್ಬಿಡುತ್ತೆ ಕಂಟೆಂಟ್ ವಿಡಿಯೋ ಮಾಡ್ತಾ ಇಲ್ಲಾಂದರೆ. ಇನ್ನೊಂದು ವಿಷಯ ಹೇಳ, ನಾನು ಯಾವ ನೀರು ಕುಡಿದ್ರೆ ಹಿಂಗೆ ಬಟ್ಟೆ ಮೇಲೆ ತಿಳ್ಕೊಳ್ಳೋದು, ಇಲ್ಲೆಲ್ಲ ಅದು ಏನೋ ಗೊತ್ತಿಲ್ಲ. ರೆಡಿಯಾಗಿರ್ತೀನಿ ನೀಟಾಗಿ, ನೀರು ಕುಡಿಬೇಕಾದ್ರೆ ಇಲ್ಲೆಲ್ಲ ಮಾಡ್ಕೊಳ್ತೀನಿ. ಅದು ನನಗೆ ಗೊತ್ತಿಲ್ಲ, ನಿಂಗೇನೆ ಕುಡಿಯೋದು ನೀರು. ಹಂಗಾಗಿ ನೀನೊಂದು ಜಬ್ಬು ಕುಡಿಬೇಕು, ಕುಡಿಯಮ್ಮ. ಇವಾಗ ಹೊರಗಡೆ ಇರೋ ಬಿಸಿಲಿಗೆ ನೀರನ್ನ ಚೆನ್ನಾಗಿ ಕುಡಿಬೇಕು. ಮತ್ತು ಚಿಯಾ ಸೀಡ್ಸ್ ಬರುತ್ತಲ್ಲ, ಅದನ್ನು ನೆನೆಸ್ಬಿಟ್ಟು ಸ್ವಲ್ಪ ಮಜ್ಜಿಗೆಗೆ ಅಥವಾ ಎಳ್ನೀರಿಗೆ ಅಥವಾ ಹಾಗೆ ಬೇಕು ಅಂದರೆ ನೀರಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ನಿಂಬೆ ರಸ ಹಿಂಡಿ ಕುಡಿದ್ರಿ. ಅಂದರೆ ನಿಂಬೆ ರಸ ಏನು ಕೇಳ್ತಾ ಇದ್ದೀನಿ ಅಂತಂದರೆ, ಆ ನಿಂಬೆ ರಸ ಹಿಂಡಿ ಕುಡಿಯೋದ್ರಿಂದ ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಮತ್ತು ಅದು ಕುಡಿಯೋಕ್ಕೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ನಿಂಬೆ ರಸ ಕುಡಿಯೋದ್ರಿಂದ ದೇಹಕ್ಕೆ ತುಂಬ ಒಳ್ಳೆಯದು ಅಂತ ಕೇಳ್ಬಿಟ್ಟಿದ್ದೀನಿ. ಹಾಗಾಗಿ ಕುಡೀರಿ. ಈ ಬೇಸಿಗೆಲ್ಲಂತೂ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ನಿಂಬೆ ರಸ ಮತ್ತು ನೀರು ಅಥವಾ ಮಜ್ಜಿಗೆ. ಚಿಯಾ ಸೀಡ್ಸ್ ಅಂತೂ ಮಿಸ್ಸೇ ಮಾಡಬೇಡಿ. ತುಂಬ ಜನಕ್ಕೆ ಅದು ಶೀತ ಆಗುತ್ತೆ ನಮಗೆ ಅಂದರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋಕ್ಕೆ ಹೋಗಬೇಡಿ. ತುಂಬ ಬಾಡಿ ಹೀಟ್ ಇದೆ ಅಂದರೆ ಕುಡಿಬೋದು, ನಿಮ್ಮ ಇಷ್ಟ. ನನಗೆ ಏನು ತಲೆನೋವು ಬರಲ್ಲ, ಇನ್ನೊಂದು ಬರಲ್ಲ ಅಂತಂದರೆ. ನನಗೆ ಏನಾದರೂ ಚಿಯಾ ಸೀಡ್ಸ್ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಕುಡಿತು ಅಂತಂದರೆ ಸ್ವಲ್ಪ ತಲೆನೋವು ಬರುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂತಂದರೆ, ನೈಟ್ ನೆನೆಸಿಟ್ಬಿಟ್ಟು ಮಧ್ಯಾಹ್ನ ಟೈಮು ಅಥವಾ ಎಳ್ನೀರಿಗಾಗ್ಬೋದು, ಮಜ್ಜಿಗೆಗಾಗ್ಬೋದು. ಎಳ್ನೀರು ಮಜ್ಜಿಗೆ ಎರಡೂ ಸಿಗಲಿಲ್ಲ ಅಂದರೆ ನೀರಲ್ಲಿ ಮಿಕ್ಸ್ ಮಾಡಿ ನಾನು ಸ್ವಲ್ಪ ನಿಂಬೆ ರಸ ಹಾಕ್ಕೊಂಡು ಜೇನುತುಪ್ಪ ಹಾಕ್ಕೊಂಡು ಇದೆಲ್ಲ ಮಾಡ್ಕೊಂಡು ಕುಡಿತಾ ಇರ್ತೀನಿ. ಅದರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು, ನಮ್ಮ ಏರ್ಗೆ ಒಳ್ಳೆಯದು, ಸ್ಕಿನ್ಗೆ ಒಳ್ಳೆಯದು ಚಿಯಾ ಸೀಡ್ಸ್ ಕುಡಿಯೋದ್ರಿಂದ. ಮತ್ತು ದೇಹ ತುಂಬ ಹೀಟ್ ಆಗ್ತಾ ಇರುತ್ತೆ. ಈ ಟೈಮಲ್ಲಿ ಎಷ್ಟು ನೀರು ಕುಡಿದ್ರೂ ಕೂಡ ಒಂಥರ ನಮಗೆ ಸ್ಕಿನ್ಗೆ ಕೂಡ ಗ್ಲೋ ಬರೋಲ್ಲ, ಮತ್ತು ದೇಹಕ್ಕೆ ಕೂಡ ನೀರು ಸಾಲಲ್ಲ ಅನ್ನಿಸ್ತಾ ಇರುತ್ತೆ. ಅದನ್ನು ಕುಡಿಯೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ನಿಮ್ಮ ಮನೆಗಳು ಕೂಡ ಒಂದ್ಸರಿ ಟ್ರೈ ಮಾಡಿ, ಎಲ್ಲ ಕಡೆಯೂ ಸಿಗುತ್ತೆ. ಅದೇನು ಅಂದರೆ ಪಾಲಿಶ್ ಮಾಡಿರೋದು ತಗೋಬೇಡಿ. ಚಿಯಾ ಸೀಡ್ಸು ಸ್ವಲ್ಪ ಒಳ್ಳೆಯದು ಕ್ವಾಲಿಟಿ ಇರೋದು ಸ್ವಲ್ಪ ನೋಡ್ಕೊಂಡು ತೊಗೊಳ್ಳಿ. ಪಾಲಿಶ್ ಇಲ್ಲದೆ ಇರೋದು ಅನ್ಪಾಲಿಶ್ ತೊಗೊಳ್ಳಿ. ರಾ ಕೊಡಿ ಚಿಯಾ ಸೀಡ್ಸಲ್ಲಿ ಪಾಲಿಶ್ ಆಗಿರೋದು ಬೇಡ ಅಂತ. ನೀವು ಶಾಪ್ಗಳಲ್ಲಿ ತಗೋಬದಲು ಸೂಪರ್ ಮಾರ್ಕೆಟ್ಗಳಲ್ಲೆಲ್ಲ ಒಳ್ಳೊಳ್ಳೆದು ಸಿಗುತ್ತೆ, ಯಾಕೆಂದರೆ ಅಲ್ಲಿ ಕ್ವಾಲಿಟಿಯಾಗಿ ಇಟ್ಟಿರ್ತಾರಲ್ವ. ಹಾಗಾಗಿ ಅಲ್ಲಿ ತಗೊಳ್ಳಿ, ತಂದು ಯೂಸ್ ಮಾಡಿ. ಏನು ಜಾಸ್ತಿ ಕಾಸ್ಟ್ಲಿ ಏನಿಲ್ಲ. ನೀವು ಒಂದು 100-150 ರೂಪಾಯಿ ಕೊಡ್ತಂದರೆ ಅದೇ ಒಂದು 3 ತಿಂಗಳು 4 ತಿಂಗಳು ಬರುತ್ತೆ. ಅಷ್ಟು ಖರ್ಚು ಮಾಡೋಕ್ಕಾಗಲ್ವ? ಖಂಡಿತವಾಗ್ಲೂ ಮಾಡ್ಬೋದು. ನಮ್ಮ ಆರೋಗ್ಯಕ್ಕೋಸ್ಕರ ಅದೇ ಹುಷಾರಿಲ್ಲಾದ್ರೆ ತಗೊಂಡೋಗಿ ಡಾಕ್ಟ್ರಿಗೆ ಮೆಡಿಷನ್ಗೋಸ್ಕರ ಕಟ್ತೀವಲ್ವ, ಅದನ್ನು ಬಿಟ್ಟು ನಮ್ಮ ಮನೆಗಳಲ್ಲೇ ಬಾಡಿನ ಹೀಟ್ ಇರೋದು. ಈ ಬಿಸಿಲಲ್ಲಿ ತುಂಬ ಹೆಣ್ಮಕ್ಳಿಗೆ ಏನಾಗುತ್ತೆ, ಯೂರಿನ್ ಇನ್ಫೆಕ್ಷನ್ ಆಗೋದು, ಬಾಡಿ ಹೀಟ್ ಜಾಸ್ತಿ ಆಗೋದು, ಮತ್ತು ಯೂರಿನ್ ಪಾಸ್ ಮಾಡ್ಬೇಕಾದ್ರೆ ಉರಿ ಬರೋದು, ಹಳದಿಗೆ ಹೋಗೋದು, ಅದೆಲ್ಲ ಕಂಟ್ರೋಲ್ ಮಾಡೋಂಥದ್ದು ಚಿಯಾ ಸೀಡ್ಸು, ಎಳ್ನೀರು, ಮಜ್ಜಿಗೆ. ಇದನ್ನು ಆದಷ್ಟು ನೀರು ಚೆನ್ನಾಗಿ ಕುಡೀರಿ. ಈ ಬೇಸಿಗೆಯಲ್ಲಿ ಬಂದು ನಮ್ಮ ಮನೇಲಂತೂ ಕುಡಿತಾ ಇರ್ತೀವಪ್ಪ. ಬನ್ನಿ ಇವತ್ತಿನ ವ್ಲಾಗ್ ನೋಡ್ಕೊಂಡು ಬನ್ನಿ. ಈ ಕನ್ನಡಕ ನೋಡಿ, ವಯಸ್ಸಾಯಿತು ನಿನಗೆ ಅಂತ ತೋರ್ತಾ ಇದೆ. ಯಾಕೆಂದರೆ ನನಗೆ ಸಣ್ಣ ಅಕ್ಷರಗಳು ಕೂಡ ಕಾಣಲ್ಲ. ಅದಕ್ಕಿಂತ ಹೆಚ್ಚಾಗಿ ನನಗೆ ಕಣ್ಣದು ತುಂಬ ನೋವಿದೆ ಮತ್ತು ಫುಲ್ ಡ್ರೈ ಆಗ್ತಾಯಿತ್ತು. ಮೊದಲ ಸರಿ ಗ್ಲಾಸ್ ಕೊಟ್ಟಿದ್ರು, ನಾನು ಹಾಕ್ತಾ ಇರಲಿಲ್ಲ. ಇವಾಗ ಹಾಕಲೇಬೇಕು ಅನ್ನೋ ಅನಿವಾರ್ಯ ಬಂದಿದೆ. ಹಾಕಲಿಲ್ಲ ಅಂತೇನಕ್ಕೆ ಫುಲ್ಲು ಕಣ್ಣು ನೋವು, ಕಣ್ಣೂರಿ, ಇದೆಲ್ಲ ತಲೆನೋವಿಗಿಂತ ಜಾಸ್ತಿ ಕಣ್ಣು ನೋವು ಬರ್ತಾಯಿದೆ. $6,000 ರೂಪಾಯಿ ಖರ್ಚು ಮಾಡಿಲ್ವಾ ಬರೀ ಗ್ಲಾಸ್ಗೆ? ಅಂದರೆ ಇದು ಫ್ರೇಮು ಬೇರೆ, ಗ್ಲಾಸ್ ಬೇರೆ ದುಡ್ಡು ತೊಗೊಳ್ತಾರೆ. ನಾವು ಕಡಿಮೆದು ತೊಗೋಬೋದು, ಸ್ವಲ್ಪ ಜಾಸ್ತಿದು ತೊಗೋಬೋದು. ಹಾಗಾಗಿ ಸ್ವಲ್ಪ ಚೆನ್ನಾಗಿರೋದೇ ತೊಗೊಂಡೆ ನಾನು. ಹೇಗಿದೆ? ಚೆನ್ನಾಗಿ ಕಾಣಿಸುತ್ತಾ ಹೇಳಿ? ಕಂಟೆಂಟ್ ವೀಡಿಯೋ ಮಾಡಬೇಕಲ್ಲ, ಇಲ್ಲಾಂದ್ರೆ ಇವಾಗ ಆಗ್ತಾ ಇರಲಿಲ್ಲ. ಕಂಟೆಂಟ್ ವೀಡಿಯೋ ಮಾಡಬೇಕು ಅಂದರೆ ನನ್ನ ಅತ್ತೆ ಅಲ್ವಾ, ಅತ್ತೆ ಥರನೇ ಇರಬೇಕಂತ ನನ್ನ ಮಗಳು ಹೇಳ್ತಾ ಇದ್ದಾಳೆ. ಹಾಗಾಗಿ ಗ್ಲಾಸೆಲ್ಲ ಹಾಕ್ಕೊಂಡಿದ್ದೀನಿ. ಅದು ಇದು ನಂದು ಟೆಸ್ಟಿಂಗ್ ಗ್ಲಾಸ್, ಸ್ಟೈಲಿಶ್ ಗ್ಲಾಸ್ ಅಲ್ಲ. ನೋಡ್ಲಿಕ್ಕೆ ಸ್ವಲ್ಪ ಸ್ಟೈಲಿಶ್ ಆಗಿ ಕಾಣಿಸುತ್ತೀಯಾ? ಇವಾಗೆಲ್ಲ ಹಾಗೆ ಇನ್ನೂ ಸ್ಟೈಲಿಶ್ ಇದ್ದಾವೆ. ಎಸ್ ಬಾವತಿ ಬೇಕಾ?
ಅದು ಬೇಕು. ಇದು ಬೇಕು, ಫೋಕಸ್ ಲೈಟ್ ಬೇಕು. ನಮ್ಮನೆ ಫೋಕಸ್ ಲೈಟ್ ಸುನಿಲ್ ತಂದಿರೋದು. ಮೈಕು ಬೇಕು, ಮೈಕು ತಗೊಬಿಡಮ್ಮ. ಚೆನ್ನಾಗಿರುತ್ತೆ. ಮೈಕು ಕೂಡ ತಂದಿದ್ದಾರೆ ಸುನಿಲ್. ನಮ್ಮ ಸುನಿಲ್ ಇದ್ರಂತೂ ಎಲ್ಲ ಪರ್ಫೆಕ್ಟ್. ಅದು ಯಾವುದೇ ಒಂದು ಸಣ್ಣ ವಿಡಿಯೋ ಮಾಡಬೇಕಾದ್ರೂ ಕೂಡ ಸುನಿಲ್ ಫೋಕಸ್ ಲೈಟು, ಮೈಕು ತುಂಬಾ ಕೇರ್ ಮಾಡ್ತಾರೆ. ಅಂದರೆ ಅವ್ರು ಇಲ್ಲಿಲ್ಲ ಅಲ್ವಾ, ಇವಾಗ ಆರ್ಮಿಲಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ಅವರಿದ್ರಂತೂ ನಮಗೆ ಫುಲ್ ವೀಡಿಯೋ ಮಾಡಲಿಕ್ಕೆಲ್ಲ ಕಂಫರ್ಟಬಲ್ ಇರುತ್ತೆ. ಎಲ್ಲ ತಂದು ಸೆಟ್ ಮಾಡಿಬಿಡ್ತಾರೆ. ಆ ಕಿಚನಲ್ಲಿ ಏನಾದರೂ ಮಾಡ್ತಿದ್ರೆ ಇರಿ ಅವ ಬಂದೆ, ಮೈಕೆಲ್ಲ ಇರೋದು ಏನಕ್ಕೆ, ಮತ್ತು ಫೋಕಸ್ ಲೈಟ್ ಇರೋದು ಏನಕ್ಕೆ. ಒಬ್ಬೊಬ್ರು ಅಂತಾರೆ ಅಯ್ಯೋ ಅವ್ರು ಏನೋ ಮಾಡ್ಕೊತಾರೆ, ಮಾಡ್ಕೊಳ್ಳಿ ಬಿಡು, ನನ್ನ ಒಂದು ಇದಿಲ್ಲ, ಮತ್ತು ನನ್ನ ಹೆಂಡ್ತಿಗೆ ಸಪೋರ್ಟ್ ಮಾಡಬೇಕು, ಮತ್ತು ಅವ್ರು ಏನೋ ಸಿಂಪಲಾಗಿ ಮಾಡ್ಕೊತಾರೆ. ಅದೆಲ್ಲ ಇಲ್ಲವೇ ಇಲ್ಲ ಅವ್ರ ಹತ್ರ. ಯಾರದೇ ಅಲ್ಲಿ ಬಂದು ಫುಲ್ಲು ಎಲ್ಪ್ ಮಾಡಿಕೊಂಡು ಇದ್ಬಿಡ್ತಾರೆ. ಅವ್ರು ಇದ್ದರೆ ವೀಡಿಯೋ ಮಾಡೋಕ್ಕೆ ನಮ್ಗೆ ಇನ್ನೂ ಖುಷಿ. ಮೈಕು ಎಸ್ ಏನು ರೆಡಿದೆ ಮೈಕು. ಏನು ಹುಡುಕ್ತಿದೆ? ಎರಡಿದೆ. ಅಡಾಪ್ಟ್ರಾ ಇಲ್ಲಿ ಓಕೆ, ಇಲ್ಲೆಲ್ಲ ತೋರಿಸ್ಬೇಕಲ್ವಾ? ನೀವು ಇಲ್ಲಿಂದ ಬನ್ನಿ, ಫೋಕಸ್ ಲೈಟಿಂದ ಹೋಗಿ. ಓಕೆ, ಏನಂತ? ಅಯ್ಯೋ ದಾರಿ ತೋಡು ತುಂಬಿಕೊಂಡಿದೆ. ಲೇ ಬಾರೆ ಇಲ್ಲಿ, ಲೇ ಬಾರೆ ಇಲ್ಲಿ ಪ್ರವಾಸಕ್ಕೆ. ಲೇ ಬಾರೆ ಇಲ್ಲಿ. ಎಷ್ಟೆಲ್ಲ ದುಡ್ಡು ತುಂಬಿಕೊಂಡಿದೆ. ನನ್ನ ಮಗನ ಪಟಾಯಿಸಿ ಮದುವೆ ಮಾಡ್ಕೊಂಡಲ್ಲ ಹಂಗಂತ ತಿಳ್ಕೊಂಡ. ಇದನ್ನೆಲ್ಲ ಕ್ಲೀನ್ ಮಾಡೋರು ಯಾರು? ಕ್ಲೀನ್ ಮಾಡಿ. ಹ್ಞೂ, ಇಲ್ಲಿ ಬನ್ನಿ, ಇಲ್ಲಿಂದ ಹೋಗಿ. ಓಕೆ, ಫೋಕಸ್ ಲೈಟ್ ಸ್ಟಾರ್ಟ್. ಅಯ್ಯೋ ಅಯ್ಯೋ ಎಷ್ಟೆಲ್ಲ ಧೂಳು ತುಂಬಿಕೊಂಡಿದೆ. ಲೇ ಬಾರಿ ಇಲ್ಲಿ, ಏನ್ ಮಾಡ್ತಿದೀಯಾ? ಓ, ಹೇಳ್ಕೊಳಕ್ ಮಾತ್ರ ಸೊಸೆ, ಇಷ್ಟೆಲ್ಲ ಧೂಳು ಎದ್ದಿದೆಯಲ್ಲ ಯಾಕೆ? ಓಹೋ, ಹೇಳ್ಕೊಳಕ್ ಮಾತ್ರ ಸೊಸೆ, ಇಷ್ಟೊಂದು ದಾರಿ ಧೂಳು ಇದೆಯಲ್ಲ, ಇದೆಲ್ಲ ಕ್ಲೀನ್ ಮಾಡೋರು ಯಾರು? ಏನ್ ನನ್ನ ಮಗನ ಪಟಾಯಿಸಿ ಮದುವೆ ಮಾಡ್ಕೊಬಿಟ್ಟಲ್ಲ ಹಂಗಂತ ತಿಳ್ಕೊಬಿಟ್ಟಿದೆ ನೀನು? ನಾನು ಕ್ಲೀನ್ ಮಾಡು ನೀ, ಅದೆಲ್ಲ ಒಟ್ಟಿಗೆ ಹೇಳಿ. ಮತ್ತೆ ಓಕೆ ಓಕೆ. ಓಹೋ, ಇಷ್ಟೊಂದು ದಾರಿ ಧೂಳೆಲ್ಲ ಕೂತಿದ್ಯಲ್ಲ, ಇದನ್ನೆಲ್ಲ ಕ್ಲೀನ್ ಮಾಡೋರು ಯಾರು? ನನ್ನ ಮಗನ ಪಟಾಯಿಸಿ ಮದುವೆ ಮಾಡ್ಕೊಬಿಟ್ಟಲ್ಲ ಹಂಗಂತ ತಿಳ್ಕೊಬಿಟ್ಟ ನೀನು? ಬಂದೆಲ್ಲ ಕ್ಲೀನ್ ಮಾಡು. ಸರಿ ಆಯ್ತು, ಇವಾಗಲೇ ಮಾಡ್ತೀನಿ. ಫೋಕಸ್ ಲೈಟ್ ಈ ಕಡೆ ಇಲ್ಲ ಇಲ್ಲ, ಇಲ್ಲೇ ನಿಂತಿತ್ತು. ಈ ಕಡೆ ಅಂತ ಇಲ್ಲ, ಈ ಕಡೆ ಫೋಕಸ್ ಲೈಟ್ ಕುಂತು. ಹಾಂ, ಈಗ ನೋಡಿ. ಹಾಂ, ಇಲ್ಲ ಸ್ವಲ್ಪ ಫೋಕಸ್. ಹಾಂ, ಸರಿ ಆಯ್ತಾ, ಇವಾಗಲೇ ಕ್ಲೀನ್ ಮಾಡಿಬಿಡ್ತೀನಿ. ಇದು ಒಳ್ಳೆ ಸ್ವಲ್ಪ ಕೊಡಿಸಿ. ನಿಮ್ಮ ಕಡೆ ಹಾಂ, ಸಾಕು ಇರು. ಹೇಳಿ ಏನು ಧೂಳು ಹೊಡ್ಕೊಂಡೆ ನಿಂತ್ಬಿಟ್ಟು ಇದು ಗಂಟೆ ಮಾಡಿ ಸಾಕಾ? ಇದಿಷ್ಟು ಸಾಕು ನಿಮಗೆ ಅಂತ ತಗೊಂಡು. ಯಾವುದವ? 2,000 ಖರ್ಚು ಮಾಡಿ. ಸಿಮ್ಗೆ ಅಂತ 2,000 ಖರ್ಚು ಮಾಡ್ತಕ್ಕಂಥ. ಮತ್ತು ಪ್ಯಾಂಟು ಹೋಗ್ಲಿ ಹಾಕು. ನನ್ನ ಮಗಳು ಬೇಡದ ಬಟ್ಟೆಗಳೆಲ್ಲ ಈಗ ಎಸಿತಾ ಇದ್ದಾಳೆ. ಬರೀ ಮೇಲ್ಗಡೆ ಡೈಲಿ ಕಳೋ, ಇನ್ನೂ ತೆಗ್ದಿಲ್ಲ ಬಾಕಿವೆಲ್ಲ. ಸದ್ಯಕ್ಕೆ ಯಾವುದನ್ನೂ ಹಾಕ್ಸಲ್ಲ ಅವಳ ಕೈಲಿ. ಈಗ ಒಂದಿಷ್ಟ ಹಾಕ್ತಾವಳೆ ಹೊರಗಡೆ ಬೇಡ ಅಂದ್ಕೊಂಡು. ಇಕ್ಕೋ ಪ್ಯಾಂಟೆಲ್ಲ ಫ್ರೀ ಇರಬೇಕಲ್ಲ ಇವಾಗ ಸ್ವಲ್ಪ, ಅದಕ್ಕೆ ಹೇಳ್ತಾಯಿದ್ದೀನಿ. ಸುನಿಲ್ ಟೀ ಶರ್ಟು ಸುನಿಲು ಹಾಕಿದವನ್ನೇ ಹಾಕಿದ್ರೆ, ಯಾಕಂದರೆ ಅವ್ರು ಬರೋದೇ 6 ತಿಂಗಳಿಗೊಂದು ಸರಿ. ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಟೀ ಶರ್ಟ್ಗಳು ತಗೊಳ್ಳೋದು, ಅದು ಹಾಳಾಗೇ ಇಲ್ಲ. ಅದಕ್ಕೆ ಇನ್ನು ಸ್ಟೈಲ್ ಪ್ರೆಗ್ನೆಂಟಲ್ಲಿ ನಾನೇ ಹಾಕೋತೀನಿ. ಫುಲ್ ಇನ್ಮೇಲೆ ಸ್ಟೈಲಿಗೆ ಆ ಟೀ ಶರ್ಟ್ ಎಲ್ಲ ಹಾಕೋಬಿಟ್ಟ. ಫ್ರೀ ಇರುತ್ತೆ, ಫುಲ್ ಫ್ರೀ ಇರುತ್ತೆ. ಬಾಣಂತಿಯಲ್ಲೂ ಯೂಸ್ ಆಗ್ತೇವೆ. ಹಾಕೋ ಟೀ ಶರ್ಟ್ ಅಲ್ವಾ, ಯೂಸ್ ಆಗ್ತೇವೆ ಕಣ. ಇಲ್ಲಾಂದ್ರೆ ಅವ್ರು ಅವನ್ನೇ ಹಾಕೊಳ್ತಾ ಇರ್ತಾರೆ. ಅದನ್ನಂತೂ ಚೇಂಜ್ ಮಾಡಲ್ಲ ಅವರು. ಹೌದು, ಬ್ರ್ಯಾಂಡೆಡ್ ಅಯ್ಯೋ ಒಳ್ಳೆ ಅವ್ರು ಬ್ರ್ಯಾಂಡೆಡ್. ಏನು ಮಾಡೋದು ಅವ್ರು ಬ್ರ್ಯಾಂಡೆಡ್ ಅಂದರೆ? ಎತ್ತಿಟ್ಕೊ. ಎಲ್ಲ ಮಡ್ಚ್ಕೊಟ್ರು, ಚೂಡಿದಾರ್ ಮಡ್ಚಿರ್ಲಿಲ್ಲ. ಹೋಗ್ಲಿ ಮಡ್ಚ್ಕೊ. ಎಷ್ಟು ಮಡ್ಚಿದ್ರು ಓದಿರ್ತಾ ಇರ್ತೀವಿ, ಏನೂ ಮಾಡೋಂಗಿಲ್ಲ.
ಏನದು ಯಾರ್ದದು ನಂದೆ ಎತ್ತಿಟ್ಕೊ ಅವರೇ ಮಾಡಿಸಿದ್ ಲಾಸ್ಟ್ ಟೈಮ್. ಇನ್ಮೇಲೆ ಶೈಲಿಗೆ ಸ್ವಲ್ಪ ಫ್ರೀ ಬಟ್ಟೆಗಳೇ ಬೇಕು. ಇದಾಗಲ್ವ ಇದು? ಟಾಪು ಹ್ಞೂ 2 years ಬ್ಯಾಕ್. ಇದು ಹಾಕತ್ತೀಯಾ? ಸುಮ್ಮನೆ ಏನಕ್ಕಾದ್ರೂ ವಿಡಿಯೋ ಮಾಡೋಕ್ಕೆ ಇದರಲ್ಲಿ ನಿಮ್ಮ ಜೊತೆ ಅಯ್ಯೋ ಟಾರ್ಚರ್ ಅತ್ತೆ. ಟಾರ್ಚರ್ ಹತ್ತೆ ವೀಡಿಯೋ ಮಾಡೋಕ್ಕೆ ಹಳೆ ಬಟ್ಟೆ ಹಾಕೊಳ್ಳೋದಂತ ನೋಡಿ. ಎಲ್ಲ ನನಗೆ ಕಮೆಂಟಲ್ಲಿ ಬೈತಾ ಇರ್ತಾರೆ ಪುಟ. ಹಂಗೆ ಹಿಂಗೆ ಅಂದ್ಕೊಂಡು. ಇದು ಯಾರ್ದು ಬ್ಲೌಸ್ ನಿಂದ ನಂದು? ನಂದೆ. ಒಂದ್ಸರಿ ನೋಡು. ನನ್ನ ಬ್ಲೌಸ್ಗಳೇ ಇಲ್ದಂಗೆ ಅದು ಅಷ್ಟೇ. ಅಳತೆ ಕೊಟ್ಟು ವಾಪಸ್ ಕೊಟ್ಟಿಲ್ಲ. ನಿಂದೆ ಇದು. ಬನ್ನಿ ಊಟ ಮಾಡಿ. ಊಟ ಬೇಕಾ ಬುಜ್ಜಿ? ಪಲ್ಯಕ್ಕೆಲ್ಲ ಸೊಪ್ಪು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇದ್ರಲ್ಲಿ ಅರ್ಧ ಕಾಂಗ್ರೆಸ್ ಗಿಡನೇ ಇದೆ ಪುಟ. ಇಲ್ಲಿ ನೋಡಿ, ಇಲ್ಲಿ ಕಾಂಗ್ರೆಸ್ ಗಿಡ ಎಷ್ಟೊಂದಿದೆ ಅಂತ ನೋಡಿದ್ರೆ ಏನಾರು ಇದು ಮಾಡ್ಕೊಬಿಟ್ರೆ ಇನ್ನೇನಿಲ್ಲ. ಕೊತ್ತಂಬರಿ ಸೊಪ್ಪು, ಮೂಲಂಗಿ ಸೊಪ್ಪು ಎಲ್ಲನೂ ಕೂಡ ಸೋಸ್ತಾ ಇದ್ದೀನಿ ಇಲ್ಲಿ. ಹಲೋ ಗೌಡ್ರೆ. ಹಲೋ ಗೌಡ್ರೆ. ಏನು ನಮಸ್ಕಾರ, ಜೈ ಹಿಂದ್. ಹಲೋ ಸ್ವಾಮಿ ಗೌಡ್ರೆ. ಅವ್ರು ಕೂತ್ಕೊಂಡು ಟಿ ವಿ ನೋಡ್ತಾರೆ. ಇವಾಗ ತಾನೇ ಬಂದು ಪಾಪ ಸುಸ್ತಾಗಿದ್ದಾರೆ. ಸಂಜೆ ಆಗಿದೆ ಅಲ್ವಾ, ಅಡುಗೆ ಮಾಡಬೇಕು. ಸರಿ, ಈ ಸ್ಕೂಲ್ ಬಸ್ ಹೆಂಗಿರುತ್ತೆ ಓಡಿಸ್ಬೇಕು ಇವಾಗ. ಅಲ್ಲಿ ಚಾರ್ಜ್ ಹಾಕಿದ್ದೀನಿ, ಫೋನೇ ತಗೊಂಡು. ಯಾಕೆ? ಗೂಗಲ್ ವಾಹಾ, ಡ್ರೆಸ್ಸಿಂಗ್ ಟೇಬಲ್ ಹತ್ರ ಬೇಡ. ಎದ್ರಕ್ಕೆ ಹೋಗು, ಅಲ್ಲೇ ತಾತಕೊಂತೈತೆ. ಕತ್ಲ ಕಂಡ್ರೆ ನನಗೆ ಭಯ. ಹಂಗಾಗಿ ಅವ್ರ ತಾತಿಗಳನ್ನ ಎತ್ಕೊ ಬತ್ತಾತ ಅಂತ ಲೈಟಾಗಿ ಎತ್ಕೋ. ಏನಕ್ಕೆ ಭಯ ಪಡೋದು ನೀನು ಬುಜ್ಜಿಮ್ಮ? ಲೈಟೇ ಭಯ. ಬರೀ ಡವ್ ಮಾಡ್ತಾ ನಾನು. ಕಾಳು ಬೇಯಕ್ಕೆ ಹಾಕಿದ್ದೇವಾ? ಓಕೆ, ಹೆಸ್ರು ಕಾಳು ಸೊಪ್ಪು ಹಾಕಿ ಪಲ್ಯ ಮಾಡಬೇಕು. ಕಾಳು ಬೇಯ್ತಾ ಇದೆ. ಟೈಮ್ ಇವಾಗ 6:45 ನಮ್ಮನೆ ಊಟ 8 ಗಂಟೆಗಲ್ವ. ನಿಧಾನದಲ್ಲಿ ಮಾಡಿದ್ರೆ ಆಯಿತು. ಓಹೋ, ಬಿಟ್ಬಿಟ್ಟು ತೋರಿಸು ಕುಷ್ಮಾ ನೀನು. ಇದು ನಾನು ಗೂಗಲಲ್ಲಿ ಹಾಕ್ತೀನಿ. ಏನು ಅವನೇ ಬಿಡಿಸ್ತಾ ಇದ್ದಾನೆ? ಓಹೋ ಹೋ ಹೋ ಹೋ. ಏನೋ ಬಿಡಿಸ್ತಾ ಇದ್ದಾನೆ.